ನಮಸ್ಕಾರ ಸ್ನೇಹಿತರೆ. ಆರ್ಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಕ್ವಾಲಿಫೈಯರ್ನ ಎರಡನೇ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನುಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರು, ಕಪ್ ಗೆಲ್ಲುವ ತಂಡವನ್ನ ಹೆಸರಿಸಿದ ಮಾಜಿ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎಸ್ಆರ್ಎಚ್ ಹಾಗೂ ಆರ್ಆರ್ ನಡುವಿನ ಐಪಿಎಲ್ನ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಸ್ನೇಹಿತರೆ, ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಕಪ್ ಅನ್ನ ಯಾರು ಗೆಲ್ಲಲಿದ್ದಾರೆ ಎನ್ನುವುದನ್ನ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಟಾಟಾ ಐಪಿಎಲ್ 2024 ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಇದೀಗ ಮೇ 24ರಂದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಕ್ವಾಲಿಫೈರ್ 2ರ ಪಂದ್ಯ ನಡೆಯಲಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕೆಕೆಆರ್ ತಂಡದ ವಿರುದ್ಧ ಸೋತು ಎಸ್ಆರ್ಎಸ್ ತಂಡವು ಇದೀಗ ಕ್ವಾಲಿಫೈರ್ 2ರ ಪಂದ್ಯವನ್ನ ಆಡುತ್ತಿದ್ದರೆ, ಇತ್ತ ಆರ್ಸಿಬಿ ತಂಡವನ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲಿಸಿ ರಾಜಸ್ಥಾನ ರಾಯಲ್ಸ್ ತಂಡವು ಕ್ವಾಲಿಫೈರ್ 2ರ ಪಂದ್ಯವನ್ನ ಆಡುತ್ತಿದೆ ಸ್ನೇಹಿತರೆ. ಹೀಗಾಗಿ ಇದೀಗ ಐಪಿಎಲ್ 2024ರ ಸೆಮಿಫೈನಲ್ ಪಂದ್ಯವು ಸೋತವರ ಹಾಗೂ ಗೆದ್ದವರ ನಡುವಿನ ಕಾಳಗ ಅಂತಾನೆ ಬಿಂಬಿತವಾಗಿದೆ ಸ್ನೇಹಿತರೆ. ಇಲ್ಲಿ ಸೋತವರು ಟೂರ್ನಿಂದಲೇ ಹೊರಬಿದ್ದಿದ್ದರೆ, ಇಲ್ಲಿ ಗೆದ್ದವರು ಐಪಿಎಲ್ 2024ರ ಫೈನಲ್ ಪಂದ್ಯದಲ್ಲಿ ಕೆಕೆಆರ್ ತಂಡವನ್ನ ಎದುರಿಸಲಿದ್ದಾರೆ ಸ್ನೇಹಿತರೆ. ಅಂದಹಾಗೆ ಐಪಿಎಲ್ ನ ಫೈನಲ್ ಪಂದ್ಯವು ಇದೇ ಮೇ 26ರಂದು ಅಂದ್ರೆ ಬರುವ ರವಿವಾರ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ. ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಕ್ವಾಲಿಫೈರ್ 2ರ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ, ಆರ್ಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಆರ್ ಮತ್ತು ಎಸ್ಆರ್ಎಚ್ ತಂಡವು ಐಪಿಎಲ್ ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನ ನೀಡುವ ಮೂಲಕ ಇದೀಗ ಐಪಿಎಲ್ ನ ಕ್ವಾಲಿಫೈರ್ 2ರ ಪಂದ್ಯಕ್ಕೆ ತಲುಪಿವೆ. ಈ ಎರಡೂ ತಂಡಗಳು ಟೂರ್ನಿಯಲ್ಲಿ ಉತ್ತಮವಾದ ಪ್ರದರ್ಶನವನ್ನ ನೀಡಿವೆ. ಆದರೆ ನನ್ನ ಪ್ರಕಾರ ಇಂದಿನ ಪಂದ್ಯವನ್ನ ಎಸ್ಆರ್ಎಚ್ ತಂಡವು ಗೆದ್ದುಕೊಂಡು ಕೆಕೆಆರ್ ವಿರುದ್ಧ ಫೈನಲ್ ಪಂದ್ಯವನ್ನ ಆಡಲಿದೆ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ತೆಂಡೂಲ್ಕರ್ ಅವರು, ಎಸ್ಆರ್ಎಚ್ ತಂಡದ ಬಳಿ ಬ್ಯಾಟಿಂಗ್ ವಿಭಾಗ ಮತ್ತು ಬೌಲಿಂಗ್ ವಿಭಾಗ ತುಂಬಾ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಅವರು ಸೆಮಿಫೈನಲ್ ಪಂದ್ಯವನ್ನ ಗೆಲ್ಲಲಿದ್ದಾರೆ ಎಂದು ಸಚಿನ್ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಆರ್ಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಈ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಐಪಿಎಲ್ ನ ಸೆಮಿಫೈನಲ್ ಪಂದ್ಯವನ್ನ ಖಂಡಿತವಾಗಿಯೂ ಆರ್ಆರ್ ತಂಡ ಗೆದ್ದುಕೊಳ್ಳಲಿದೆ, ಏಕೆಂದರೆ ಬಲಿಷ್ಠ ಆರ್ಸಿಬಿ ತಂಡವನ್ನ ರಾಜಸ್ಥಾನ ರಾಯಲ್ಸ್ ತಂಡವು ಸೋಲಿಸಿದೆ. ಹೀಗಾಗಿ ಇದೇ ತಂಡವು ಸೆಮಿಫೈನಲ್ ಪಂದ್ಯವನ್ನ ಗೆದ್ದುಕೊಂಡು ಫೈನಲ್ ತಲುಪಲಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಸ್ಆರ್ಎಚ್ ಹಾಗೂ ಆರ್ಆರ್ ನಡುವಿನ ಐಪಿಎಲ್ ನ ಕ್ವಾಲಿಫೈರ್ 2ರ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಏನೆಲ್ಲ ಪ್ರಿಡಿಕ್ಷನ್ ಮಾಡಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.